ರೀ ನಿಮ್ಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಪ್ರೀತಿ ಇಲ್ಲ? ಇನ್ನು ಹೆಂಗಿರ್ಬೇಕು ಮರೆ ಪ್ರೀತಿ? ಅಯ್ಯೋ ದೇವ್ರೆ, ಬೆಳಗ್ಗೆ ಅವು ಕರ್ಕೊಂಡು ಬರಾಕು ನೀನ ಹೋಗ್ಬೇಕನ್ಲ. ಅವ್ರ ಅಪ್ಪಗಾರ ಯಾರಿಗಾರ ತಂದು ಬಿಡಾಕ ಹೇಳು ಅಂದ್ಲು. ಅಂತದು ನಾನು ಇರ್ಲಿ ಬಿಡಿ ಹೋಲ ತಗ ಅಂತೇಳಿ ಅಲ್ಲಿ ಮಟ್ಟ ಬಂದು ಕರ್ಕೊಂಬಂದ್ರು. ನಿನ್ನ ದಿಮಾಕ ಬಿಡು. ಮತ್ತಿನ್ನೇನ ರೀ, ನಾನು ನೈಟಿ ತೊಗೋಬೇಕ್ರಿ. ಆಮ್ಯಾಗ ಒಂದಿಟ್ಟು ದುರ್ಗದ ಬೈಲಿಗೆ ಹೋಗ್ಬರನ್ರಿ. ಯಾಕೋ ಯಾಕಂತೀರಲ್ಲ ರೀ, ಊರಿಂದ ಬಂದೆ. ಅಲ್ಲೇ ನಮ್ಮ ಊನ ಕಡೆ ಒಂದು 1000 ರೂಪಾಯಿ ಇಸ್ಕೊಂಬಂದಿನಿ. ಇನ್ನು ಉಳಿದಿದ್ದು ನೀವು ಹಾಕ್ರಿ. ನಾವು ಒಂಚೂರು ಐಟಮ್ ತೊಗೋಬೇಕು, ಕೊಡಿಸ್ರಿ. ಅಲ್ಲ ಮರೆಯ, ಅಲ್ಲೇ ನಿಮ್ಮ ಅವನ ಊರಿಗೆ ಹೋಗಿರ್ತಿಯಲ್ಲ, ಏನು ಬೇಕು ಏನು ಬೇಡ ತೊಗೊಂಬರ್ಬಾರ್ದನ? ಏನು ಬೇಕು ಏನು ಬೇಡ ತೊಗೊಂಬ. ನಿಂದೊಂದು ಕತೆ ಆತಾಗ ತೊಗೊಂಬರೋಕೆ ಅಲ್ಲಿ ಯಾರು ಕರ್ಕೊಂಡು ಹೋಗ್ಬೇಕು? ಅವ್ವನ ಕರ್ಕೊಂಡು ಹೋಗ್ಬೇಕು. ಮತ್ತು ಅದಕ್ಕೆ ನಾನು ಈಗ ನೀವು ಕರ್ಕೊಂಡು ಹೋಗ್ತೀರ ಇಲ್ಲ ಅಷ್ಟು ಹೇಳ್ರಿ. ಮತ್ತು ನಾ ಹೆಚ್ಚಿಗೆ ಮಾತು ಬೇಡ. ಏನೇನು ತೊಗೋಬೇಕು? ಇದು ನೈಟಿ ಒಂದು 100-150 ರೂಪಾಯಿ, 200 ರೂಪಾಯಿ ನೈಟಿ ಬರ್ತಾವಲ್ಲ, ಅಂತ ಒಂದು 4 ನೈಟಿನೇ ಇಲ್ಲ ಹಾಕೊಳಕ್ಕೆ. ಹೊಳ ಬೆಳ ಇದ್ದಿದ್ದು ನೈಟಿನ ಹಾಕೊಳ್ಳೋದು ಬಗಲಾಗೊಮ್ಮೆ ಹರಿತೈತಿ, ಕೆಳಗೊಮ್ಮೆ ಹರಿತೈತಿ, ಈ ಕಡೆ ಹರಿತೈತಿ, ಪಕಡೆಗೊಮ್ಮೆ ಹರಿತೈತಿ, ಹೊಳ ಬೆಳ ಅದನ್ನ ಹೊಲ್ದಲ್ಲಿ ಹಾಕೊಳ್ಳೋದಾಗೈತೆ. ನೈಟಿ ತಂದು ಎಷ್ಟು ದಿನ ಆಯ್ತು, ಅದಕ್ಕೆ ನೈಟಿ ತೊಗೋಬೇಕು. ಎಷ್ಟು ದಿನ ಏನು ಬಂತು? ಒಂದು ವರ್ಷನೂ ಆಗಿಲ್ಲ ಆಗಲಿ ಮತ್ತೆ ನೈಟಿನ ಅಪ್ಪಣ ಆಗ್ಲಿ ಕರೆಕತ್ತಲ್ಲ ನಿಮ್ಮವ್ವ. ಒಂದಿಟ್ಟು ಮಾತಾಡೋಕೆ ನಿಂತಾರ ಬಿಡು. ಮಗ ಸುಶಿ ಅನ್ನಂಗೆ ಎಲ್ಲಿ ನೋಡತ್ತಾಗ ಏನಂತ ಕೇಳ್ರಿ. ಇಲ್ಲಿಂದಾನೆ ಅಲ್ಲಿ ಹೋಗ್ಬೇಡ್ರಿ. ಅಲ್ಲೇ ಹೊರಗೆ ಬಂದು ಹೇಳೋ. ಈಗ ನೀ ನನಗೆ ಹೇಳಿದ್ರು ನಾ ಆದ್ರೂ ಅವು ಹೇಳ ಕರ್ಕೊಂಡು ಹೋಗ್ಬೇಕಾ ನಿನ್ನ? ಅದ್ರ ಬದಲು ನೀನು ಅವು ಹೇಳ್ಬಿಡಲ್ಲ, ಕರ್ಕೊಂಡು ಹೋಗ್ಬಿಡಕ್ಕೆ ಬರ್ತೈತಿ. ಯಾವುದಿಲ್ಲ ನಿಮ್ದೊಂದು ಇದೆ ತಗ ನೋಡ್ರಿ. ಆ ಮುದುಕಿ ಏನಾರ ನನ್ನ ಪ್ಯಾಟಿಗೆ ಹೋಗಕ್ಕೆ ಬ್ಯಾಡ ಅಂದ್ಲಿ, ರಾತ್ರಿ ತಲೆ ಮ್ಯಾಗ ಒಂದು ಕಲ್ಲು ಹೋಗೋದು ಕೊಂದೇ ಬಿಡ್ತೀನಿ. ಅತ್ತಾಗ ಸಾಕಾಗೈತೆ ನನಗೂ. ಅತ್ತಾಗ ಯಾರು ಗುದ್ದಾಡ್ಬೇಕತ್ತ ಹೇಳಿದ್ದಕ್ಕೆಲ್ಲ ಇರೋದಪ್ಪ ತೀರ ತಲೆ ಕೆಡಿಸಿ ಮೆದಳಿ ಕೈ ಹೊಸ್ತತ್ತ. ತುಂಬ ಗರ್ಭಿಣಿ ಕತೆ ಹಾಕು ಅಂತ ಕೇಳಿದ್ರಿ. ಅದನ್ನು ಈ ಚಾನಲ್ ಒಳಗೆ ಹಾಕಲ್ರಿ, ಯಾಕಂದ್ರೆ ಇದು ಕಾಮಿಡಿ ಕತೆ ಆಗಿರೋದ್ರಿಂದ ಬಹಳಷ್ಟು ಮಂದಿ ಸಿಂಗಲ್ ಕಾಮಿಡಿನೇ ಇಷ್ಟಪಡೋರು ಅದಾರ. ಅದಕ್ಕೆ ಇದ್ರೊಳಗೆ ನಾನು ಸೀರಿಯಲ್ ಟೈಪ್ ಹಿಡಿಯೋಂಗಿಲ್ಲ ಅಂತ ಹೇಳಿದ್ದೆ. ಅದಕ್ಕೆ ಮತ್ತು ಇದು ಸೀರಿಯಲ್ ಆಗೋದು ಬೇಡ ಅನ್ನೋ ಕಾರಣಕ್ಕೆ ನಾನು ಇದ್ರೊಳಗೆ ಹಾಕೋದಿಲ್ಲ. ಈಗ ಹೆಂಗಿದ್ರು 1990 ಕತೆ ಮುಗಿಸ್ತಾ ಇದ್ದೀನಿ, ನಿಮಗೂ ಗೊತ್ತು. ಮುಗಿಸಿ ನಾನು ಅದರೊಳಗೆ ತುಂಬ ಗರ್ಭಿಣಿ ಕತೆ ಸ್ಟೋರಿನ ಹಾಕ್ಕೊಂತ ಹೋಗ್ಬೇಕಂತ ಮಾಡೀನಿ. ಆಮೇಲೆ ಭಾಳಷ್ಟು ಮಂದಿ ಹಾರರ್ ಸ್ಟೋರಿ ಹಾಕಂತ ಕೇಳಿರಿ, ಅದನ್ನು ಹಾಕ್ತೇನೆ. ಅದಕ್ಕೊಂದು ಕತೆ ರೆಡಿ ಮಾಡತ್ತೀನಿ. ಸ್ವಲ್ಪ ಕಾಲಾವಕಾಶ ಕೊಡ್ರಿ. ಈಗ ಸದ್ಯಕ್ಕೆ ತುಂಬ ಗರ್ಭಿಣಿ ಕತೆನ ನಾನು ಅದರೊಳಗೆ ಕಂಟಿನ್ಯೂ ಮಾಡ್ತೀನಿ. ಇದು 1990 ಸ್ಟೋರಿ ಮುಗಿದ ತಕ್ಷಣ ಸೋಮವಾರದಿಂದ ನಾನು ಆದರೆ ಇಲ್ಲ ಶುಕ್ರವಾರದಿಂದ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಸೋಮವಾರ, ಸೊ ಶುಕ್ರವಾರದಿಂದ ನಾನು ಹೊಸ ಕತೆನ ಸ್ಟಾರ್ಟ್ ಮಾಡ್ತೀನಿ ರೀ. ಶುಕ್ರವಾರ ಹೊಸ ಪಿಕ್ಚರ್ ರಿಲೀಸ್ ಆಗೈತಲ್ಲ ಆ ಟೈಪ್. ಶುಕ್ರವಾರದಿಂದ ನಾನು ತುಂಬ ಗರ್ಭಿಣಿ ಕತೆ ಆ ಚಾನಲಲ್ಲೇ ಹಾಕ್ಕೊಂತ ಹೋಗ್ತೀನಿ. ಹಾರರ್ ಸ್ಟೋರಿನೂ ಹಾಕ್ತೀನಿ. ಭಾಳಷ್ಟು ಮಂದಿ ಕೇಳಿರಿ, ಖಂಡಿತ ಬರಿತಾ ಇದ್ದೀನಿ. ಎಪಿಸೋಡು ಬರಿತಾ ಇದ್ದೀನಿ. ನಾನು ಅದನ್ನು ಯಾವ ಚಾನಲಿಗೆ ಹಾಕ್ಬೇಕಂತ ಡಿಸ್ಕಸ್ ಮಾಡ್ಕೊಂಡು ನಾನು ಕಂಟಿನ್ಯೂ ಹಾಕ್ಕೊಂತ ಹೋಗ್ತೀನಿ. ಒಳ್ಳೆ ಸ್ಟೋರಿ ಐತೆ ಅದು ಕೂಡ. ಭಾಳಷ್ಟು ದಿನಗಳಿಂದ ಹಾಕ್ಬೇಕು ಅನ್ಕೊಂಡಿದ್ದೆ. ಭಾಳಷ್ಟು ಮಂದಿ ಹಾರರ್ ಇಷ್ಟಪಡಂಗಿಲ್ಲ ರೀ, ಹೆದರಿಕೆ ಬರ್ತದೆ ಶಾಂತಕ್ಕ ಅಂತೀರಿ. ಈಗ ನೋಡಿದ್ರೆ ಭಾಳ ಮಂದಿ ಕೇಳಾಕತ್ತೀರಿ. ನನಗೆ ಏನು ಮಾಡ್ಬೇಕಂತ ಗೊತ್ತಾಗಲ್ತ. ಹೆದರ್ಕೋಬೇಡ್ರಿ, ಯಾಕಂದರೆ ಹಾಕಂದ್ರೆ ಹಾಕ್ಕೊಂತ ಹೋಗ್ತೇನಪ್ಪ. ನಿಮ್ಮ ಇಷ್ಟನೇ ನನ್ನ ಇಷ್ಟ ಅಷ್ಟೇ, ಮತ್ತೇನೂ ಇಲ್ಲ. ಅಪ್ಪಣ್ಣ ನಿಂಗೆ ಹೇಳಿದ್ನಲ್ಲ, ಅಲ್ಲಿ ನಿಮ್ಮವ್ವ ನಿಮ್ಮ ಅಮ್ಮನ ಕೊಟ್ಟು ಏನು ಮಾತಾಡ್ತಾಳೆ ಕೇಳಿಸ್ಕೊ ಅಂತೇಳಿ. ಕೇಳಿಸ್ಕೊಂಡೇನ? ಏನು ಮಾತಾಡ್ತಾ ಇದ್ಲು? ನನ್ನ ಬಗ್ಗೆ ಏನಾರ ಚಾಡ ಹೇಳಕತ್ತಿದ್ಲನ? ಏನು ನಿಮ್ಮ ಅಮ್ಮ ಏನಾರು ಹೇಳ್ಕೊಡಕತ್ತಿದ್ಲ? ಹೇಳಪ್ಪ ನಮ್ಮ ಅಪ್ಷಾಣೆ ಅಲ್ಲ, ನಿಂಗೆ 2 ಚಾಕ್ಲೇಟ್ ತಂದು ಕೊಡ್ತೇನೆ ಮಗನ. ಅಮ್ಮ ಅವು ಅದಾಳಲ್ಲ ಮಾತಾಡಕತ್ತಾಗ ನಾನು ನಿಂತನೆ ಅಂದ್ರೆ ಇವ ಹೋಗಿ ಹೇಳ್ತಾನೆ ಬೇ ಅಂತೆ ಬೈದು ನಡಿ 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 ಅಂತೇಳಿ ಓಡಿಸ್ಬಿಡ್ತಿದ್ಲು. ಹಾಗಾಗಿ ನಾನು ಯಾರು ಮಾತಾಡಿದ್ದು ಕೇಳಿಸ್ಕೊಳಕ್ಕಾಗಿಲ್ಲ. ಹೌದಾ? ಏನಾಯ್ತು? ಎಷ್ಟು ಸೊಕ್ಕಿರ್ಬೇಕು ನೋಡ್ಲಾ. ಮಾತಾಡಿದ್ದು ಕೇಳಿಸ್ಕೊಳಕ್ಕಾಗ್ಲಾರ್ದಷ್ಟು ನೋಡಪ್ಪ ಏನು ಮಾಡ್ತಿ ಇದಕ್ಕೆ. ಅದಕ್ಕೆ ನೋಡ್ಲಾ ನಾನು ನಿಮ್ಮ ಹೋಗಿ ಬೈಯೋದು. ಮತ್ತೆ ಯಾಕೆ ಬೈತೇನೆ? ಅವ್ರವ್ವ ಮಿಟಕ್ಲಾಡಿ ಏನಾರ ಒಂದು ಹೇಳ್ಕೊಟ್ಬಿಟ್ಟಿರ್ತಾಳಕ್ಕೆ. ಬರಬರಿ ಇಲ್ಲಕ್ಕೆ ಹೆಣ್ಮಗಳು. ಅದೇನ ನೀನು ಯಾಕೆ ಹೋಗಂದ್ರೆ ಯಾಕೆ ಹೋಗ್ಬೇಕು? ಇಲ್ಲ ನಾ ಇಲ್ಲ ಕುಂದಿರ್ತೇನೆ ಅಂತ ಅನ್ಬೇಕಿಲ್ಲ. ಸೋಗ್ ಮಾಡ್ಕೊಂತ ನಿದ್ದು ಬಂದ್ರೆ ನಂಗೆ ಮಕ್ಕೊಂಡ್ಬಿಡ್ಬೇಕು ಬೇಡ. ನಿಮಗೆ ಬಂದ ಸುಮ್ಮನೆ ಚಾಕ್ಲೇಟ್. ಇವತ್ತು ಸೋಮವಾರ ಸಂತಿ ಊರಾಗ. ಏನ ಸಂತಿಗೆ ಹೋಗ್ಕನೀಗ ಅಲ್ಲಿ ಏನಾರು ತಂದು ಕೊಡ್ತೇನೆ ಅಂತ ತಗೋ. ಯವ್ವ ಈಕೇನ ಪ್ಯಾಟ್ಗೆ ಹೋಗ್ಬೇಕಂತ ಕರ್ಕೊಂಡು ಹೋಗಿ ಬರ್ಲೇನ್ ಬೇ? ಏನ ಪ್ಯಾಟ್ಗೆ? ಈಗ ಇದಕ್ಲಾ ಪ್ಯಾಟ್ಗೆ? ಅಲ್ಲ ಗುಳ್ಳಿ ನೀನು ನಿಮ್ಮ ಅವನ ಮನೆಯಿಂದ ಬಂದಿ ಇಲ್ಲ ಅಲ್ಲೇ ಪ್ಯಾಟ್ಗೂ ಏನು ಬೇಕಾದಂತ ತರ್ಬೇಕು ಬೇಡ. ಇಲ್ಲಿ ನನ್ನ ಮಗ ದುಡ್ದಿದ್ದ ಎಲ್ಲ ಖಾಲಿ ಮಾಡ್ಬೇಕಂತ ಮಾಡಿ ಏನ ಬೇಸದ ಹೇಳಿ ಒಟ್ಟ. ಅತ್ತಿಯರ ನಾನು ಆ ಮನಿಗಲ್ಲ ಸೊಸಿ, ಈ ಮನಿ ಸೊಸಿ. ಮಗ ದುಡ್ದಿದ್ದಂತ ನಾ ಚಾಕ್ರಿ ಮಾಡೋದು ಇಲ್ಲೇ ಅಲ್ಲೇ. ಬೇಸದಿರ ನೀವು. ಚಾಕ್ರಿ ಮಾಡೋದು ಇಲ್ಲೇ, ಸೋತ್ ಸುಣ್ಣಾಗೋದು ಇಲ್ಲೇ. ಏನಾರ ಕೊಡ್ಸ್ಕೋಬೇಕು ಮಾಡ್ಬೇಕು, ಏನಾರು ತಿನ್ಬೇಕು ಉಣ್ಬೇಕಂದ್ರೆ ಅಲ್ಲಿ ಕೊಡ್ಸ್ಕೊಂಬರ್ಬೇಕನ. ಅತ್ತಿಯರ ನಾನು ನೈಟಿ ತೊಗೋಬೇಕು ದುರ್ಗದ ಬೇಲಾಗ. ಅಯ್ಯೋ ದುರ್ಗದ ಬೇಲ ನೈಟಿ ತಗೋತಾಳಂತಿಕೆ. ಊರು ದುರ್ಗವ್ವ ಅಲ್ಲೇ ತಂದು ಇನ್ನು 2 ತಿಂಗಳಾಗಿಲ್ಲ ಆಗಲೇ ನೈಟಿ ತರಕೊಂಡೆ. ಮತ್ತೆ ಯವ್ವ ದೇವ್ರೆ 2 ತಿಂಗಳು ಆತ್ಯಾರ, 1 ವರ್ಷ ಆತು. 1 ವರ್ಷಕ್ಕೊಂದು ನೈಟಿ ಹರಿದು ಬಿಡ್ತೈತನ. ಯವ್ವ ದೇವ್ರೆ ಅದೆಂತ ನೈಟಿ ಕಸ್ಬರ್ಗಿವು. ಈಗ ನೋಡಿ ನಾ ಹುಟ್ಟನಲ್ಲಿ ಸೀರೆ 4 ವರ್ಷದ ಸೀರೆ ಇದು. ಇನ್ನು ಏನಾಗೈತಿ? ಇನ್ನು ಎಷ್ಟು ವರ್ಷ ಹುಟ್ರು ಏನಾಗುದಿಲ್ಲ. ಹಂಗೈತಿ ಸೀರೆ. ಮಂಗಾರ ಸುಮ್ಮನೆ ಸೀರೆನ ತಗೊಂಬಾಗಿಂತಾವ ಪತ್ಲಾ ದಿನ ಉಡಾಕ. ಆ ಸುಡ್ಗಾಡ್ ನೈಟಿ ಇರ್ತರ್ತಿ. ಅಯ್ಯೋ ಅತ್ತಿಯಾರ ಈ ಸೀರೆ ಉಟ್ಕೊಂಡು ದಿನ ಎಲ್ಲ ಮಾಡೋಕ್ಕಾಗಲ್ಲ.
ನಂಗೆ ನೈಟಿ ಬೇಕು. ಆದ್ರೂ ನಿಮ್ಮ ಕಾಟಕ್ಕೆ ಸೀರೆ ಉಟ್ಟಿರ್ತೇನೆ ನನಗೆ ಗೊತ್ತನ್ರಿ. ನೈಟಿ ಆದ್ರೆ ಆರಾಮಕೈತಿ ಕೆಲಸ ಮಾಡಕ್ಕೆ, ಎಷ್ಟು ಹಗರಕೈತಿ ಗೊತ್ತೇನು, ಒಟ್ಟ ತ್ರಾಸ ಆಗೋದಿಲ್ಲ. ಅದಕ್ಕೆ ಅತ್ತಿಯರ ನಂಗೆ ನೈಟಿನೇ ಬೇಕು. ಅದು ನಿಮ್ಮ ಮನ್ಯಾನ ಕೆಲಸ ಭಾಳ ಆಕತ್ತಲ್ಲ, ಕೆಲಸ ಮಾಡಿ ಕೈ ಒರೆಸ್ಕೊಂಡು ಲಡ್ಡ ಆಗ್ಬಿಡ್ತಾವೆ ದೌಡ್. ಈ ಸಲ ತೊಗೊಳ್ಳೋ ನೈಟಿ ಒಟ್ಟ ಹರಿಬಾರ್ದು, ಅಂಥ ಕ್ವಾಲಿಟಿ ನೈಟಿ ತೊಗೊಂತೀನಿ. ನೆಟೆಡ್ ತೊಗೊಂಡ್ಬಿಡ್ತೇನೆ ನೈಟಿ ನತ್ತಿಯಾರ. ಏನ ನೆಟೆಡ್ ಹಂಗಂದ್ರೆ ಏನ್ಲೇ? ವೆಲ್ವಿಟ್ ರೀ ಎತ್ತಿಯಾರ, ವೆಲ್ವಿಟ್. ನಾವ ಬ್ಯಾಸರಾಗಿ ಚೆಲ್ಲಿದ್ರು ಇದಾಗಬೇಕಟ್ಟೆ ಅವು, ಇಲ್ಲಾಂದ್ರೆ ಅವೇನು ಹರಿಯೋದೇ ಇಲ್ಲ. ಕಾಟನ್ ತೊಗೊಂಬಂದ್ರೆ 3 ತಿಂಗಳು ಬರಲ್ಲ ನೈಟಿ. ಅದಕ್ಕೆ ನೆಟೆಡ್ ತೊಗೊಂಬಂದ್ಬಿಡ್ತೇನೆ ತಗೋರಿ ಈ ಸಲ. ಚಲೋ ಅತ್ತಿಯಾರ. ದುರ್ಗದ ಬೆಲೆಗೆ ಹೋಗಿ ಬರ್ತೇನೆ ರೀ ಅತ್ತಿಯಾರ. ಕರ್ಕೊಂಡು ಹೋಗಪ್ಪ, ಕರ್ಕೊಂಡು ಹೋಗಿ ಎಂದು ಹೋಗ್ತೀರ ನೋಡು, ಹೋಗ್ರಿ. ಆಮೇಲೆ ನನಗೆ ಬರ್ತಾ ಒಂದು ದೊಡ್ಡ ಟಿಕ್ಲಿ ಪ್ಯಾಕೆಟ್ ತೊಗೊಂಬಲ್ಲಿ. ಟಿಕ್ಲಿ ಖಾಲಿ ಆಗ್ಯಾವ, ನಾನು ಒಂದು 2 ಪ್ಯಾಕೆಟ್ ತಂದ್ಬಿಡು. ಮತ್ತು ನಾ ಎಲ್ಲಿ ಹೋಗಕ್ಕೆ ದುರ್ಗದ ಬೆಲೆಗೆ. ನಮ್ಮೂರು ಸೋಮವಾರ ಸಂತೆಗೆ ಹಚ್ತಿದ್ರವ, ಯಾಕೆ 2 ವಾರ ಆತು ಹಚ್ಚವಲ್ರ ಅವರು ಬಡ್ಯಾಗಳು. ಒಂದು ಹಚ್ಚೋದಿಲ್ಲ, ಅದಕ್ಕೆ ತಂದ್ಬಿಡು ಮತ್ತು ನೀನೇ. ಅದು ತೊಗೊಂಬರ್ತೇನೆ. ಆಮ್ಯಾಗ ಮತ್ತೇನು ತರಕೊಂಟಿ? ಬಂಗಾರ ಬೆಳ್ಳಿ ಏನಾರ ಮಾಡ್ಸಕೊಂತೀಯಾ? ನಿಮ್ಮವ್ವ ಕಳವಲ್ಲಿ ಏನಾರ ಮಾಡಿಸ್ಕೊಂತ ಹೇಳಿ, ಮತ್ತೆ ಅರ್ಧಂಬರ್ಧ ರೊಕ್ಕ ಕೊಟ್ಟು ಇನ್ನೂ ಟ್ಯಾಕ್ ಮಾಡಿಸ್ಕೊ ಅಂತೇಳಿ. ಅಬ್ಬಾ ಅತ್ತಿಯರ, ನಿಮ್ಮ ತಲೆ ಒಯ್ದು ಮ್ಯೂಸಿಯಮ್ನಾಗ ಇಡ್ಬೇಕು. ಅಲ್ಲ, ಈ ಅರ್ಧಂಬರ್ಧ ರೊಕ್ಕ ಕೊಡಕಂತ ನಾ 80,000, 85, 84 ಆಗೈತಿ. ಎಲ್ಲಿದ ಮಾಡ್ಸಕ್ಕೆ ಹೋಗನ್ರಿ ಅತ್ತಿಯರ? ಬಡಬಗ್ರು ಬಂಗಾರದ ಅಂಗಡಿ ಕಡೆ ತಿರುಗಿ ನೋಡೋಕ್ಕಾಗೋದಿಲ್ಲ. ಅರ್ಧಕ್ಕರ್ಧ ಅಂದ್ರೆ ನಮ್ಮ 40,000 ಕೊಡ್ಬೇಕು, ಎಲ್ಲಿಂದ ಕೊಡ್ತಾಳೆ ರೊಕ್ಕಿಲ್ಲ. ಅದಕ್ಕೆ ನಾ ಬಂಗಾರ ಬೆಳೆ ಆಸೆನ ಬಿಟ್ಬಿಟ್ಟನಿ. ಯಾವಾಗ ಮಾಡಿಸ್ತೀರ ನೋಡ್ರಿ ನೀವು ನಿಮ್ಮ ಮಗ ಸೇರಿ. ನಾನು ಮದುವೆಯಾಗಿ ಬಂದು 4 ವರ್ಷ ಆದರೂ ಇವತ್ತಿನವರೆಗೆ ನನಗೊಂದು ತುಂಡು ಬಂಗಾರ ನಿಮ್ಮ ಮನೆಯಾಗಿಂದ ಭೇಟಿಯಾಗಿಲ್ಲ. ಯಾವಾಗ ಮಾಡಿಸ್ಕೊಡ್ತೀರಾ ಏನೋ? ನಾನು ಇವತ್ತು ಮಾಡಿಸ್ಬೋದು, ನಾಳೆ ಮಾಡಿಸ್ಬೋದು ಅಂತ ಕಾಯ್ತಾ ಇದ್ದೀನಿ. ಕಾಯ್ತಿ ಬಿಡುವ, ಕಾಯ್ಲಾರ್ದ ಮತ್ತೇನು ಮಾಡ್ತಿ? ಕಾಯ್ತಾಳಂತಿಕೆ ಅಲ್ಲ. ಗುಳ್ಳವ, ನಾನು ಈ ಮನೆಗೆ ಮಂತ್ಯಾನಕ್ಕೆ ಮದುವೆಯಾಗಿ ಬಂದು ಬರೀ 30 ವರ್ಷ ಆತು. ನಾನೇ ಇನ್ನ ಮಟ್ಟ ಏನೂ ಕಂಡಿಲ್ಲ. ನೀ ಏನು ಕಾಣ್ತೀಯ ಕಸ್ಬರ್ಗಿ ಮಕ್ಕದಕ್ಕೆ? ಉತ್ಪತ್ತಿ ಬಂದಿದ್ರೊಳಗೆ ತಿನ್ನಾಕ, ಉಣ್ಣಾಕ, ಉಡಾಕ, ಅದಕ್ಕೆ ಇದಕ್ಕೆ ಮನೆಗೆ ಇದೇ ಆಗ್ತಾ ಐತಿ. ಏನ ಹಿಂದ್ಕೊಮ್ಮೆ ನಿನ್ನ ಮಗಳ ಲಗ್ನ ಕಾಲಕ್ಕೆ ಒಂದೇನ ಬೋರ್ಮಾಸರನ ಏನೋ ಮಾಡಿಸ್ಕೊಂಡಿದ್ದೆ. ಮತ್ತೇನು ಮಾಡಿಸ್ಕೊಂಡಿನಿ? ರೊಕ್ಕ ಎಲ್ಲಿಂದ ಬರ್ಬೇಕು? ದುಡಿಯಾಕ ತಿನ್ನಾಕ ಸಾಟಿ. ಹೌದು, ನಿಮ್ಮವ್ವ ಊರ್ಲಿಂತ್ರ ಬಂದಲ್ಲ, ಏನು ಕೊಟ್ಟು ಕಷಾಳ? ಅವ 4 ಕರ್ಚಿಕಾಯಿ ಒಂದಿವ್ಸ, ಅರ್ಧ ಡಬ್ಬಿ ಕರ್ಚಿಕಾಯಿ, ಅರ್ಧ ಡಬ್ಬಿ ಅನ್ನ ಅಷ್ಟ ಹೌದಲ್ಲ. ದೇವ್ರೆ, ಅಷ್ಟಕೊಂಡು ದಿನ ಹೋಗಿದ್ದೆಲ್ಲ ತಾಯಿ ಮನ್ಯಾಗ. ಏನಾರು ಮಾಡಿಕೊಟ್ಟು ಕಳ್ಸ್ಬಾರ್ದನ? ಎಂತ ಬರ್ಗಿಟ್ಟಕ್ಕೆ ತಾಳಕ್ಕೆ ನಿಮ್ಮವ್ವ? ಅಯ್ಯಯ್ಯ ಅತ್ತಿಯರ, ಅವ ಕರ್ಚಿಕಾಯಿನ ಬ್ಯಾಡ್ ಬಿಡ್ವೆ, ನಮ್ಮವ್ವ ತ್ರಾಸಕತಿ ಅಂದೆ ನಾನು. ಆದರೂ ಮಾಡಿ ಕಳ್ಸಿದ್ಲಕ್ಕೆ. ಇಲ್ಲಿಂದ ಹೊತ್ಕೊಂಡೋಗಕ್ಕ, ಇಲ್ಲಿಂದ ಈಡೆ ಹೊತ್ಕೊಡಕ್ಕೆ ಪಳಾರನ, ಅಲ್ಲಿಂದ ಹೊತ್ಕೊಂಡ್ ಬರ್ಬೇಕ ಹಂಗ. ನಿಮ್ಮವ್ವ ಏನ್ ತರ್ತಿರ್ತಾರಿ, ಇಲ್ಲಿಂದ ಏನು ಕೇಳಬೇಡ್ರಿ ಅಂತಾಳಕ್ಕೆ. ನಿಮ್ಮವ್ವ ಹಗ್ರದಾಳನ? ಅಲ್ಲ, ಊರ್ಲಿಂತ್ರ ಸಸಿ ಬಂದಾಳ. ಒಟ್ಟು ಆ ಗಿರ್ಜೋಗ ಪಾರೋಗರ ಅಲ್ಲಿ 2 ರೊಟ್ಟಿ, 1 ಕರ್ಚಿಕಾಯಿ, ಒಟ್ಟು ಪಲ್ಯ ಗಿಲ್ಲೆ ಇಟ್ಟು ಕೊಡೋಣ ಅನ್ನಗಿನ್ನ ಅಂದ್ರೆ, ಅಯ್ಯೋ ದೇವ್ರೆ ತಂದಿದ್ವ ನೀವ ತಿನ್ರಿ. ಆದ್ರೆ ಏಸ್ ಉಳಿದು ಅವ್ನೇನು ಹಂಚ್ತಿ ಮತ್ತೆ? ಇವ್ 4 ಕೊಟ್ಟು ಕಳ್ಸೋದಾದ್ರೆ ನಿಮ್ಮವ್ವ ಇನ್ನೊಂದು ಕೊಡಕ್ಕೆ ಹೋಗ್ಬಿಡನ್ನ. ನಾವು ಮಂದಿ ಬಾಳದೇವಿ, ಹೆಚ್ಚಿಗೆ ಕೊಡಂತ ಹೇಳು. ಹೇಳ್ತೇನೆ ತೋರಂಗಾರ. ಸುಮ್ಮನೆ ಬೇಡ ಅಂದ್ಬಿಡ್ತೇನೆ. ಇಲ್ಲಿಂದ ಬೇಕ್ರಿಯಿಂದ ಪಳಾರೆ ಒಯ್ದಿರ್ತೇನೆ ಇಲ್ರಿ ಅತ್ತಿಯರ. ಅಲ್ಲಿಂದನೂ ಬರ್ತಾ ಒಂದು ಬ್ರೆಡ್, ಕಾರ್ದಾಣಿ, ಬಿಸ್ಕಿಟ್ ಹಿಡ್ಕೊಂಬಂದ್ಬಿಡ್ತೇನೆ. ಇಲ್ಲಿ ಪೇಷಂಟ್ ಅದಾರ ನೋಡು, ಹಿಡ್ಕೊಂಬ ಬ್ರೆಡ್ ಕಾರ್ದಾಣಿ. ಇಲ್ಲಿಂದ ಏನು ಬ್ರೆಡ್ ಕಾರ್ದಾಣಿ ಒಯ್ದಿರ್ತೇನೆ ಆಡ್ಬಿಟ್ಟು, ನನಗೇನು ಗೊತ್ತಿಲ್ಲನ. 500-600 ರೂಪಾಯಿ ಪಳಾರ ಒಯ್ದಿರ್ತಿ, ಅದು ಇದು ಸುಡ್ಗಾಡ್ ಸೊಂಟಿಕೊಂಬಂತೇಳಿ. ಅಲ್ಲಿಂದ ಮಾತ್ರ ಬ್ರೆಡ್ ಬಿಸ್ಕಿಟ್ ತರ್ತಾಳಂತ. ಹೆಂಗ್ ಬೇಕಾಗೈತೆ ನಿನ್ನ ಬ್ರೆಡ್ ಬಿಸ್ಕಿಟ್ ಅಲ್ಲೇ ನೀನ ತಿಂತೇಗ ಹೋಗ ಅದನ್ನು. ಹಂಗಾರೆ ನಾಳೆ ಮಾರ್ಕೆಟ್ ಹೋಗ್ತೇವೆ ನೋಡ್ರಿ, ಹೊತ್ತುಂಟ್ಲೆ ಎಲ್ಲ ಕೆಲಸ ಮುಗಿಸ್ಕೊಂಡು. ಹೋಗ್ ಯಾರು ಬೇಡ ಅಂತಾರ, ಹೋಗ್. ಅಲ್ಲ, ಸೋಮವಾರ ಸಂತಿ ಸಂತಿದರ ನೆನಪೈತೇ ಇಲ್ಲ? ವಾರಂತಾರ ಕಾಯಿಪಲ್ಲೆ ಆಗ್ಬೇಕು. ಅಯ್ಯೋ ಹೌದಲ್ರಿ ಅತ್ತಿಯರ, ಈಗ ಹೆಂಗೆ ಹಂಗಾರ ನಾನು ಬರ್ಲಿ ಅತ್ತಿಯರ ನಿನ್ನ ಜೊತೆಗೆ? ಬಾ, ಮತ್ತೆ ನಂಗೆ ಚೀಲ ಹೊತ್ಕೊಳಕ್ ಆಗಂಗಿಲ್ಲ ಒಬ್ಬಕ್ಕೆ. ಈಗ 2 ವಾರದ ಹಿಂದೆ ತಂದಿದ್ದು ಉಳ್ಳಾಗಡ್ಡಿ ನೀ ಇಲ್ಲ ಅಂತೇಳಿ ನಾವು ಹೋದ್ವಾರಲ್ಲ ಏನು ತರಕ್ಕೆ ಹೋಗ್ಲಿಲ್ಲ. ಈ ವಾರ ಮತ್ತೆ ನೀವು ಬಂದಿರಿ, ಮತ್ತೆ ಬೇಕಲ್ಲ ಅದಕ್ಕೆ ಒಂದು 2 ಕಿಲೋ ಉಳ್ಳಾಗಡ್ಡಿ, ಆಮೇಲೆ ಒಂದು 2 ಕಿಲೋ ಟಮಾಟಿ, ಒಂದು ಅರ್ಧ ಕಿಲೋ ಹಸೆಕಾಯಿ, ಮತ್ತು ನನ್ನ ಕಿರ್ಕ್ಸಾಲಿ ಸೊಪ್ಪು, ಮೆಂತ್ಯ ಸೊಪ್ಪು, ಒಂದು 1/4 ಕಿಲೋ ಹಾಗಲಕಾಯಿ ಆಗ್ಬೇಕು. ಚೌಳಿಕಾಯಿ, ತೊಂಡಿಕಾಯಿ ಏನೇನು ಸಿಗ್ತಾವೆ ನೋಡ್ಬೇಕು, ಅವೆಲ್ಲ ತೊಗೊಂಡ್ಬರ್ಬೇಕು. ನಾ ಹೊತ್ಕೊಂಡು ಹೆಣ ಎತ್ತಿತ್ತು ನಮ್ದು ಹಿಂದಾಗಡೆ, ಅಲ್ಲೇ ಆಗೋದಲ್ಲ. ಅದಕ್ಕೆ ಹಿಂದಿಂದ ಬಾ, ರೊಕ್ಕ ಕೊಟ್ಟು ಎಲ್ಲ ತೊಗೋತೀನಿ. ನಾ ಒಂದು ಚೀಲ ನೀವೊಂದು ಚೀಲ ಹಿಡ್ಕೊಂಬರೋಣಂತೆ. ಏನಂತೆ? ಈಗ ಟೈಮ್ ಎಷ್ಟಾಗೈತೆ? ಟೈಮ್ ಹತ್ತಿರ 5 ಗಂಟೆ ಆಗೈತೆ. 5 ಗಂಟೆ ಆಗೈತನ? ಒಟ್ಟು ಅಂಗ್ಲ ಬಾಗ್ಲ ಎಲ್ಲ ಕಸ ಹೊಡಿ, ಒಳಗವರ್ಗ ಕಸ ಹೊಡೆದು ಬಾಗಲ್ ನೀರು ಹಾಕಿ ದೇವ್ರ ದೀಪ ಹಚ್ಚಿ ಕೆಲ್ಮಕ್ಕ ತಕೊಂಡು ಹೋಗೋಣಂತ. ಏನು ಹೋಗು ಅಜ್ಜಿ, ನನ್ನ ಸಾಲ ಶುರುವಾಗೈತೆ, ನೋಡ್ಕೊಂಬರ್ತೇನೆ. ನಮ್ಮ ಫ್ರೆಂಡ್ಸ್ ಹೋಗಿದ್ರ ಅಂತ ಕೇಳ್ತೇನೆ. ಆಯ್ತಪ್ಪ, ಕೇಳು ನೋಡು ಏನಂತಾರ. ಹಂಗೇನ್ರ ಶುರುವಾಗಿದ್ರ ಇಲ್ಲಂತ ಸುಳ್ಳೆ ಬಿಡ, ಸಾಲಿಗೆ ಹೋಗ್ಯಪ್ಪ, ನಿಮ್ಮ ನಂಗೆ ದಡ್ಡೆ ಬಿಡ. ಆಯ್ತು. ನಂದು ಒಂದಂತೇನ ಅಲ್ಲ, 4 ಕರ್ಚಿಕಾಯಿ ಎಣಿಸ್ತಂದಾಳ. ಯವ್ವ ದೇವರೇ, ನಾವು ನಮ್ಮ ಹೋಗಳ ಕಡೆ ಹತ್ತಿ ಮನೆ ಅಂದ್ರೆ ಹೆದರಿ ಹಿಕ್ಕಿ ಆಗ್ತಿದ್ವಿ. ಕಂಡಾಬಟ್ಟಿ ಅಡಿಗೆ ಮಾಡಿಸಿ ಕಟ್ಕೊಂಡ್ಬರ್ತಿದ್ವಿ. ಇವು ಅದಾವು. ನಾಳೆ ಬರೀ ಅರ್ಬಿ ತರಕೊಂಟಾರ, ಏನು ಬೇರೆ ಏನ್ರ ತರಗಿರಕೊಂಟಾರ? ಹೋಗ್ಲಿ ಬಿಡು, ಎಲ್ಲಾರು ಹೋಗಿ ಬರೋಲ್ಲಕತ್ತದ. ಮತ್ತೇನ ಶಾಂತಕ್ಕ, ಆರಾಮ್ ಕುಂತ್ಬಿಟ್ಟಿ? ಬರಕ ಕುಂದ್ರು ಬಾ. ಯವ್ವ ಏನು ಕುಂತಿಯ, ಏನು ನಿಂತಿ ಎವಡೆ ಹೇಳ್ತಾಗ. ಸಂಸಾರ ಅಂದ್ರೆ ವಾಕ್ ಅನ್ಸ್ಬಿಟ್ಟತ್ ನೋಡ್ಲೆ ನನಗರ. ಆ ಬ್ರಹ್ಮ ದೇವ ಚಲೋ ಸಸ್ತ್ಯಾರನ್ನ ತಯಾರು ಮಾಡೋದು ಬಿಟ್ಬಿಟ್ಟ ನಾನು ಅಂತೇನು ನಾನು ಅತ್ತಾಗ. ಹಡಿಬಿಟ್ಟಿ ಸಸ್ತ್ಯಾರ ಓಸು ಕನ್ಗೇಡಿ ಬೀಗರು, ಹಡಿಬಿಟ್ಟಿ ಸಸ್ತ್ಯಾರ. ಅಲ್ಕಟ್ ಬಾಡೆ ಮಕ್ಕಳು.
ಮೊಮ್ಮಕ್ಕಳರ ಸುದ್ದದವ ಅವು ಇಲ್ಲಿ ಹೋಗತ್ತಾವ. ಏನು ಮಾಡ್ತಿ ಕೇಳ್ಕೊಂಬರ್ಲ ನಿಮ್ಮವ್ವ ನಿಮ್ಮಮ್ಮ ಏನು ಮಾತಾಡ್ತಾರ ಅಂತ ಹೇಳೇನಿ. ಇವು ಹುಡುಗರ್ನೇನೋ ಹೊರಗೆ ಕಳಿಸಿ ಮಾತಾಡ್ಯಾರ ಅಂತ ಹೇಳ್ಬಿಟ್ಟಾರ. ಏನೋ ನನ್ನ ಚಡನ ಮಾತಾಡಿರ್ಬೇಕು. ಅದಕ್ಕೆ ಆ ಹುಡುಗನ ಹೊರಗೆ ಕಳಿಸಿ ಮಾತಾಡ್ಯಾರ ಪರಕ ಅವರು. ನೋಡಿ ಹಿಂಗದಾವು. ನಾವು ಅತ್ತಿಗಳು ಚಾಡ ಆಡ್ಕೊಳಕ್ಕೆ ಹೆದರ್ತಿದ್ವಿ. ಇವ ಈಗಿನವರು ನಮ್ಮನಿ ಚಾಡ ಆಡ್ಕೊಂತಾವ. ಇವ ಚಾಡ ಆಡ್ಕೊಳಕಂತೇಳಿ ಹುಟ್ಟ್ಯಾವನ ಅಂತನ. ಅಲ್ಲ ಪರಕ ಇಲ್ಲಿಂದ ಇಂಥ ಗಂಟು ಹೋದಾಳ. ಅಲ್ಲಿಂದ ನೋಡ 4 ಎಣೀಸಿ ಕರ್ಚಿಕಾಯಿ ಈಟ ಪಾವ್ಕಿಲ ಅನ್ನ ಇಟ್ಟ ಮಾಡ್ಕೊಂಬಂದಾಳ. ಯಾರಿಗೆ ಹಂಚ್ತಿ ಯಾರಿಗೆ ಬಿಡ್ತೇವ ತಾವ ತಿಂತಾವ ಮತ್ತೆ 2 ಸಲ. ಇನ್ನೊಮ್ಮೆ ಅವ್ರ ಮನೆಗೆ ಹೋಗುತ್ತೆ ನಾನು ಏನು ತೊಗೊಂಡೋಗೋದಿಲ್ಲ ನೋಡ್ತೀರ. ಅಯ್ಯೋ ಹೋಲ್ ಬಿಡ ಶಾಂತಕ್ಕ, ಒಂದೊಂದು ಇರ್ತಾವಂತಾವ ಕನ್ಗೇಡಿ ಕುದ್ಲಿಗೇಡಿ ಬೀಗ್ರು. ಏನು ಮಾಡಕತ್ತಿ ಹೇಳಿ ಹೌದಿಲ್ಲ ಯವ್ವ. ನಾನು ಈಡಾಗಿ ಇಷ್ಟು ಮಾಡಿ ಹೊತ್ಕೊಂಡ್ಬರ್ತಿದ್ದೆ. ನಮ್ಮ ಅತ್ತಿ ಮಣ್ಣಾಲಿ ಏನೂ ಮಾಡಿಕೊಡ್ತಿದ್ದಿಲ್ಲ ಯವ್ವ ನನಗೂ. ಎಲ್ಲ ಒಂದು ಕಾಲ ನೆನೆಸ್ಕೊಂಡ್ರೆ ಹೊಟ್ಟೆಗ ಬೆಂಕಿ ಬಿದ್ದು ಖಾರ ಕಲಿಸ್ತಂಗಕತಿ. ಏನು ಮಾಡ್ಬೇಕು? ನಮ್ಮ ಅತ್ತಿನ ತಿರ್ತಿರ್ಬೇಡ ಬಡಿಲ್ಲ ನಂಗೆ ಸಿಟ್ಟು ಬರ್ತಿತ್ತು. ಆದ್ರೆ ಹೊಡ್ಯಾಕತ್ತೇನ ಶಾಂತಕ್ಕ, ನೀನೇ ಹೇಳಿ ನೋಡೋಣ. ಹೌದು ಹೊಡ್ಯಾಕೆಲ್ಲಕತಿ ಯವ್ವ. ಇವನ ಮಾಡ್ತಾವಂತ ನಾವು ಮಾಡಕತ್ತೇನು? ಆದ್ರೂ ಏನ ನನ್ನಂತ ಚಲೋ ಅತ್ತಿ ಜಗತ್ನಾಗ ಯಾರಿಗೂ ಸಿಗುದಿಲ್ಲವ. ಈ ಬಿಡಾಡಿ ಸಿಕ್ಕನಿ ಚಂದಾಗಿ ನಾನು ನೋಡ್ಕೊಳಕ್ ಕಿಮ್ಮತ್ತಿಲ್ಲದಕ್ಕೆ ಕಿಮ್ಮತ್ ಗೇಡಿಗೆ ಬಂಗಾರದಂಗೆ ಬೆಳಗ್ಗೆ ಗೆಳತೆ ಕಾಲು ತೊಳಿಬೇಕು. ನಂದಕ್ಕೆ ಕಾಲು ತೊಳೆದು ನೀರು ಕುಡಿಬೇಕು ಅಂತ ಒಳ್ಳೆ ಅತ್ತಿ ನಾನು. ಏನು ತಲೆ ಮ್ಯಾಗ ಹೊತ್ಕೊಂಡು ಮೆರೆಸ್ಬೇಕು ಅಂತಾದ ಇಷ್ಟು ಉರಿತೈತಿ ನೋಡಿ. ಅಡ್ಡು ಉರಿತೈತಿ. ಉಂಡುರಿ ಅಂದ್ರೆ ಉಪವಾಸ ಉರಿತೈತಿ. ತಡಿಯವ ಯಾಕೆ ಗಂಟ್ಲು ಕೆಲ್ಸಾಕತ್ತೈತಿ. ಅಷ್ಟು ನೀರು ಕುಡಿದು ಬರ್ತೇನೆ. ಅಲ್ಲ ನಮ್ಗೆ ಶಾಂತಕ್ಕ ನೋಡಿದಿನ ದೇವ್ರಂತ ಅತ್ತೆ ಅಂತ. ಸೊಸೀನ ಉರ್ಸ್ಕೊಂಡು ತಿಂತಾಳಂದಳತಿ ದೇವ್ರಂತ ಅತ್ತೆ ಅಂತ. ಅದೇನ ಅಂತಾರಲ್ಲ ಹೊಲಸು ಮುಕ್ಕಳಿ ಕಲಕ್ ನೀರು ಅಂತೇಳಿ ಹಂಗೆ ಈಕಿಗೆ ಚಲೋ ಕುಡಿಯಾಳಕಿ ಬೀಗ್ತಿ. ಏನು ಆಕಿನೂ ಹಂಗೆ ಲೆಕ್ಕ ಹಾಕ್ತಾಳೆ, ಈಕಿನೂ ಹಂಗೆ ಲೆಕ್ಕ ಹಾಕ್ತಾಳೆ. ಈಕಿಲಿಂದ ಕೊಟ್ಟು ಕಳಿಸಿದ್ರಿಲ್ಲ ಅವರಲ್ಲಿಂದ ಈಡಗಿ ಇದು ಮಾಡೋದು. ಆಕೆ ಕೊಟ್ಟು ಕಳ್ಸೋದಿಲ್ಲ ಬಿಡೋದಿಲ್ಲ. ಇದರ ಸೊಸಿ ಐತಿವ ಹಂಡೆ ಬೆರ್ಕಿ. ಏನು ಮಾಡ್ತಿ ಹೇಳ. ಗನ ತಲೆ ಕೆಡಿಸ್ತಾವು. ಅದು ಎತ್ತಿ ಸಸಿ ಜಗದಾಗ ನಮ್ಮ ಗೌಡ್ರು ಅದೇನಂತಾರಲ್ಲ ಅತ್ತಿ ಸಸಿ ಜಗದಾಗ ಕೂಸ್ ಬಿಡುವ ಅನ್ನಂಗೆ ನಮ್ಮ ಗೌಡ್ರು ಬಿಡುವ ಕರೆಕ್ಟೆ. ಹೋಲ್ ಬಿಡ ಇವ ನಮ್ಗೆ ಯಾಕೆ ಬೇಕು ಅನ್ನೋದಟ್ಟೆ ಯಾವುದಿಲ್ಲ.